ವಿಚಾರಣೆ ಮುಗಿಯಿತು. ಏನೇನು ಹೇಳಿದ್ರು? ಅದೇ ಕೇಳಿದರು ಮೊನ್ನೆದೆಲ್ಲ ಎಂತಂತ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಿ, ಏನೆಲ್ಲ ಕೆಲಸ ಮಾಡಿದ್ದೀರಿ ಅಂತ ಕೇಳಿದರು. ಶವ ಅಪಘಾತವಾದಾಗ ಕಾಲ್ ಬರ್ತದೆ ಪಬ್ಲಿಕ್ಕಿಂದ, ರೋಗಿಗಳನ್ನು ಸಾಗಿಸುವ ಕೆಲಸ ಮಾಡಿದ್ದೇವೆ. ಮತ್ತು ಶವ ಸಿಕ್ಕಿದೆ, ಅನಾಥ ಶವ ಸಿಕ್ಕಿದ್ದನ್ನು ಸಾಗಿಸುವ ಕೆಲಸ ನಾವು ಮಾಡಿದ್ದೇವೆ. ಪೊಲೀಸು ಫೋನ್ ಮಾಡಿದ ನಂತರ ನಾವು ಅಲ್ಲಿಗೆ ಹೋಗಿ ಧರ್ಮಸ್ಥಳಕ್ಕೆ ಆಸುಪಾಸಿಂದ ಶವಗಳನ್ನು ಸಾಗಿಸಲು ಪೊಲೀಸರು ಹೇಳ್ತಾಯಿದ್ರು. ಹಾಗೆ ಅದನ್ನು ಸಾಗಿಸಿದ್ದೇವೆ. ಹಾಗೆ ಕೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಟಿದ್ದೇವೆ. ವಿಡಿಯೋ ಸ್ಟೇಟ್ಮೆಂಟ್ ಏನಾದರೂ ಮಾಡಿದ್ರೆ ಅಲ್ಲ, ಕೊನೆಯದಾಗಿ ವಿಡಿಯೋ ಸ್ಟೇಟ್ಮೆಂಟ್ ಮೂಲಕವೇ ಮಾಹಿತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕೇಳಿದ್ರು ಎಲ್ಲ. ಈಗ ಧರ್ಮಸ್ಥಳದಲ್ಲಿ ಹಿಂದೆ ಸಿಕ್ಕಂತ ಅನಾಥ ಶವಗಳ ಬಗ್ಗೆ ಏನಾದ್ರು ಕೇಳಿದ್ರೆ, ಇಲ್ಲ ಪರ್ಟಿಕ್ಯುಲರ್ ಎಲ್ಲ ವಿಚಾರ ಕೇಳಿದ್ರೆ, ಇಲ್ಲ ಅಲ್ಲಿದ್ದು ಮಾತ್ರ ಕೇಳಿದ್ರೆ? ಅವರು ನಾನು 2004ರಿಂದ ಆಂಬುಲೆನ್ಸ್ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. ಆಗ 2004ರಿಂದ ಇಲ್ಲಿವರೆಗೆ ಕೇಳಿದ್ದಾರೆ. ನಿಮಗೆ ಚಿಹ್ನೆ ಏನಾದರೂ ಪರಿಚಯ ಇದೆ ಧರ್ಮಸ್ಥಳ ಕೆಲಸ ಮಾಡ್ತಾರೆ? ಅವರು ನಾನು ನೋಡಿದ್ದೇನೆ, ಮುಖ ಪರಿಚಯ ಉಂಟು. ನಾವು ಅಲ್ಲಿ ಶವ ಸಿಕ್ಕಿದಾಗ ಒಟ್ಟಿಗೆ ಶವವನ್ನು ಎತ್ಕೊಂಡು ಬಂದಿದ್ದೆವು. ತುಂಬ ಸತಿ ಒಟ್ಟಿಗೆ ಕೆಲಸ ಮಾಡಿದ್ದೆ. ನಾನು ಆಂಬುಲೆನ್ಸಲ್ಲಿ ಹೆಣ ತರಬೇಕಾದ್ರೆ ಅವರು ತುಂಬ ಸತಿ ನನ್ನ ಸ್ಟ್ರೆಚರಲ್ಲಿ ಅವರು ಸಹ ಇಟ್ಕೊಂಡು ಒಟ್ಟಿಗೆ ಬಂದಿದ್ದೇವೆ ನಾವೆಲ್ಲ. ಆದರೆ ಇವಾಗ ಅವರ ಹೆಣ ಸಿಕ್ಕಿದಂಥ ಸಂದರ್ಭದಲ್ಲಿ, ಹೆಣ ತರುವಂಥ ಸಂದರ್ಭದಲ್ಲಿ ಪೊಲೀಸರು ಇರ್ತಾ ಇದ್ರೆ, ಇಲ್ಲ ಬೇರೆ ಅವರು ಮಾತ್ರ ಇರ್ತಾರೆ? ಇಲ್ಲ, ಪೊಲೀಸ ಬರ್ತಾಯಿದ್ರು ಗಾಡಿಯಲ್ಲಿ. ಮತ್ತು ಶವ ಎತ್ತಲಿಕ್ಕೆ ಅಲ್ಲಿ ಮಾಹಿತಿ ಕಚೇರಿಯಲ್ಲಿ ಕೆಲಸ ಮಾಡುವವರು ಬರ್ತಾಯಿದ್ರು. ಆಗ ಪೊಲೀಸರು ಇರ್ತಾಯಿದ್ರು? ಆ ಗಾಡಿಯಲ್ಲಿ ಪೊಲೀಸರು ಬರ್ತಾಯಿದ್ರು. ಶವ ಎತ್ತಿ ಒಳಗಡೆ ಹಾಕಬೇಕಾದ್ರೆ ವಿಡಿಯೋ ಮಾಡಿ ಫೋಟೋಗ್ರಾಫರ್ ಎಲ್ಲ ಬಂದು ಫೋಟೋ ಎಲ್ಲ ತೆಗೆಸಿದ ನಂತರ ಆಮೇಲೆ ಎಲ್ಲಿ ತಗೊಂಡು ಹೋಗ್ತಿದ್ರಿ ಆ ಬಾಡಿನ? ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ. ಇಲ್ಲಿಂದ ಮಂಗಳೂರಿಗೆಲ್ಲ ಸಾಗಿಸಿದ್ರೆ? ಹೌದು. ಅಂದರೆ ಇಲ್ಲಿಂದ ಅದು ಅವರ ಶವದ್ದು ಅವರ ಸಂಬಂಧಿಕರು ಪತ್ತೆ ಹಾಕಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಶವವನ್ನು ಮಂಗಳೂರಿಗೆ ದೇರಳಕಟ್ಟೆ KS ಹೆಗ್ಡೆ ಹಾಸ್ಪಿಟಲ್ ಮತ್ತು ವೆನ್ಲಾಕ್ ಹಾಸ್ಪಿಟಲ್. ಅಂದರೆ ವೆನ್ಲಾಕ್ ಹಾಸ್ಪಿಟಲಲ್ಲಿ ಜಾಗ ಇರ್ತಿರಲಿಲ್ಲ ಮಾರ್ಚರಿಲಿ, ಅದಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ರು. ಮಂಗಳೂರಿಗೆ ಸೌಜನ್ಯ ಪ್ರಕರಣ ನಂತರ ಮಂಗಳೂರಿಗೆ ಕೊಂಡೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದರು? ಮುಂಚೆ ಕೊಂಡೋಗ್ತಿರಲಿಲ್ಲ, ಬೆಳ್ತಂಗಡಿಯಲ್ಲಿ ಮಾತ್ರ ಆಗ್ತಿತ್ತು? ಇಲ್ಲ, ಮುಂಚೆ ಸಹ ತಗೊಂಡು ಹೋಗ್ತಾಯಿದ್ದೆವು. ಮತ್ತು ಅಲ್ಲಿ ಅಂದರೆ ಇಲ್ಲಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀತಲೀಕರಣ ಇಲ್ಲ, ಅದರಿಂದ ಇಲ್ಲಿಂದ ಶವವನ್ನು ಮಂಗಳೂರಿಗೆ ಎಲ್ಲ ಪೊಲೀಸರ ಸಮ್ಮುಖದಲ್ಲೇ ಆಗ್ತಾಯಿದ್ದು. ಅಂದರೆ ನಾವು ಇಲ್ಲಿಂದ ಅಲ್ಲಿಗೆ ಪೊಲೀಸ್ನಾಗೆ ಫೋನ್ ಮಾಡಿದ ನಂತರ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತಾಯಿದ್ದು. ಬೇರೆ ಪೊಲೀಸರು ಬಿಟ್ಟು ಬೇರೆ ಇನ್ಯಾರು ಹೇಳಿ ಮಾಡಿಲ್ಲ? ಅಲ್ಲಿಗೆ ನಮಗೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಅಪಘಾತವಾದಾಗ ಯಾರು ಹೇಳಿದರೆ ಹೋಗ್ತಾಯಿದ್ದೆವು ನಾವು. ಬೆಳ್ತಂಗಡಿ ತಾಲೂಕಿನಾದ್ಯಂತ ಶವವನ್ನು ನಾವು ಎತ್ಕೊಂಡು ಹೋಗುವ ಕೆಲಸ ಮಾಡಿ. 2004ರಿಂದ ಇಲ್ಲಿವರೆಗೂ ಧರ್ಮಸ್ಥಳದಿಂದ ಎಷ್ಟು ಶವಗಳನ್ನ, ಅನಾಥ ಶವಗಳನ್ನ ಅದಕ್ಕೆ ಲೆಕ್ಕ ಇಡ್ಲಿಕ್ಕಿಲ್ಲ ಸರ್. ಅಂದರೆ ಪೊಲೀಸ್ ಎಲ್ಲ ಬರ್ತಾ ಇದ್ರಲ್ಲ, ನಾವು ಅದನ್ನು ಲೆಕ್ಕ ಇಡ್ತಾ ಇರಲಿಲ್ಲ. ಅಂದಾಜು ಈಗ 106 ಈ ಟೈಪ್ ಏನಾದ್ರು ಮಾಡಿದರೆ ಹೇಗೆ? ಅದು ತುಂಬ ಆಗ್ಬೋದು ಸರ್. ಹಾಗೆ ಲೆಕ್ಕ ಇಟ್ಟರೆ ಅಂದರೆ 21 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾವು ಕೆಲಸ ಮಾಡಿದರೆ ಒಳ್ಳೆ ತೃಪ್ತಿಯಿಂದ ಕೆಲಸ ಮಾಡಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.